ನಮಸ್ಕಾರ ಸ್ನೇಹಿತರೆ, ಒಂದು ಕ್ಷಣ ಯೋಚನೆ ಮಾಡಿ ನೀವೀಗ ನಮ್ಮ ದೇಶದ ಅತಿ ಸೂಕ್ಷ್ಮ ಸೇನಾ ನೆಲೆಗಳಲ್ಲಿ ನಮ್ಮ ಸೈನಿಕರು ಏನು ಮಾಡ್ತಿದ್ದಾರೆ ಅನ್ನೋದು ಪಾಕಿಸ್ತಾನದ AC ರೂಮ್ನಲ್ಲಿ ಕೂತಿದ್ದ ISI ಏಜೆಂಟ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಲೈವ್ ಆಗಿ ಪ್ರಸಾರ ಆಗ್ತಿದ್ರೆ ಹೇಗಿರುತ್ತೆ? ಇದು ಯಾವುದೋ ಊಹಾಪೋಹದ ಕಾಲ್ಪನಿಕ ಕಥೆ ಅಲ್ಲ. ಇದೇ ಏಪ್ರಿಲ್ 10ಕ್ಕೆ ದಿಲ್ಲಿ ಪೊಲೀಸರ ಸ್ಪೆಷಲ್ ಸೆಲ್ ಬಯಲಿಗೆಳೆದ ಬಹುದೊಡ್ಡ ಡಿಜಿಟಲ್ ಬೇಹುಗಾರಿಕೆಯ ನೈಜ ಘಟನೆ. ಗಡಿಯಲ್ಲಿ ಒಂದು ಗುಂಡು ಹಾರಲಿಲ್ಲ, ಬಾರ್ಡರ್ ಕ್ರಾಸ್ ಮಾಡಿ ಯಾವುದೇ ಒಬ್ಬ ಉಗ್ರನು ಒಳಗೆ ಬರಲಿಲ್ಲ. ಆದರೆ ಪಾಕ್ ಕುಮ್ಮಕ್ಕಿನಿಂದ ನಮ್ಮ ನೆಲದಲ್ಲಿ ಕೆಲವರು ಸೋಲಾರ್ CCTV ಕ್ಯಾಮೆರಾಗಳನ್ನು ಅಳವಡಿಸ್ಬಿಟ್ರು. ಹಲವು ಭಾಗದಲ್ಲಿ ನಮ್ಮ ಸೇನೆಯ ಪ್ರತಿಯೊಂದು ಮೂಮೆಂಟ್ ಅನ್ನ ಶತ್ರುಗಳಿಗೆ ಲೈವ್ ಫೀಡ್ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಅತಿ ದೊಡ್ಡ ಭದ್ರತಾ ವೈಫಲ್ಯಕ್ಕೆ ಎಡೆಮಾಡಿ ಕೊಡುವಂತ ಘಟನೆ ಇದು. ಹಾಗಿದ್ರೆ ಏನಿದು ಚೈನೀಸ್ CCTV ಪ್ರಕರಣ? CC ಕ್ಯಾಮೆರಾ ಅಳವಡಿಸಿ ಶತ್ರುಗಳು ಮಾಡಿದ್ದ ಆ ಹೈಟೆಕ್ ಸ್ಕೆಚ್ ಯಾವ ತರ ಇತ್ತು? ಈ ಕರಾಳ ಜಾಲದ ಬಗ್ಗೆ ನಮ್ಮ ಮಿಲಿಟರಿ ಇಂಟೆಲಿಜೆನ್ಸ್ಗೆ ಸುಳಿವು ಸಿಕ್ಕಿದ್ದು ಹೇಗೆ? ಬನ್ನಿ, ದೇಶದ ಭದ್ರತೆಯನ್ನೇ ಬೆಚ್ಚಿ ಬೀಳಿಸಿದ ಘಟನೆಯ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಆಪರೇಷನ್ ಲೈವ್ ಫೀಡ್, ಸಿಕ್ಕಿಬಿದ್ದ ಪಾಕ್ ಏಜೆಂಟ್ಸ್. ಮೊದಲಿಗೆ ಹೇಗೆ ಬಯಲಾಯಿತು ಅಂತ ನೋಡೋಣ. ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ನ ಡೆಡ್ಲಿ ಕಾಂಬಿನೇಷನ್ ಇಂದ ಬಯಲಾಯಿತು. ಈ ರೋಚಕ ಸ್ಟೋರಿ ಶುರುವಾಗೋದು ಗಾಜಿಯಾಬಾದ್ನಿಂದ. ಮಾರ್ಚ್ 10ಕ್ಕೆ ಅಲ್ಲಿನ ಲೋಕಲ್ ಬೀಟ್ ಕಾನ್ಸ್ಟೇಬಲ್ ಒಬ್ಬರಿಗೆ ನಿರ್ಜನ ಪ್ರದೇಶದಲ್ಲಿ CC ಕ್ಯಾಮೆರಾ ಹಾಕಿರೋದು ಕಾಣಿಸುತ್ತೆ. ಡೌಟ್ ಬರುತ್ತೆ ಅವರಿಗೆ, ಇಲ್ಲಿ ಆ ಕ್ಯಾಮೆರಾ ಬಂತು, ಯೂಶುವಲಿ ಇಲ್ಲಿರಲ್ವಲ್ಲ ಕ್ಯಾಮೆರಾ ಅಂತ. ಸೀನಿಯರ್ ಆಫೀಸರ್ಸ್ಗೆ ಅವರು ರಿಪೋರ್ಟ್ ಮಾಡಿದ್ರು. ನೋಡಿ ಸರ್, ಇಲ್ಲಿ ಅನುಮಾನಾಸ್ಪದವಾಗಿ ಒಂದು ಕ್ಯಾಮೆರಾ ಹಾಕಿದ್ದಾರೆ, CCTV ಯಾರು ಹಾಕಿದೋ ಗೊತ್ತಿಲ್ಲ, ಈ ಜಾಗದಲ್ಲಿ ಯಾಕೆ ಹಾಕಿದ್ದಾರೆ ಅರ್ಥ ಆಗ್ತಿಲ್ಲ ಅಂತ. ಅದೇ ಹೊತ್ತಿಗೆ ಸರಿಯಾಗಿ ಪಂಜಾಬ್ನ BSF ಪಡೆಗೆ ಪಾಕಿಸ್ತಾನದಲ್ಲಿರೋ ಒಬ್ಬ ಸೀಕ್ರೆಟ್ ಏಜೆಂಟ್ನಿಂದ, ರಿಯಲ್ ಲೈಫ್ ದುರಂದರಿಂದ ಪಕ್ಕಾ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ. CCTV ಹಾಕೊಂಡು ಭಾರತದಲ್ಲಿ ಬೇಹುಗಾರಿಕೆ ಮಾಡ್ತಿದ್ದಾರೆ, ಬೇಗ ಅದನ್ನ ಮುಚ್ಚಬೇಕು ಅಂತ. ಇದರಿಂದ ಅಲರ್ಟ್ ಆದ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಟೆಕ್ನಿಕಲ್ ಆಗಿ ಟ್ರ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಆಗ ಸೇನಾ ನೆಲೆಗಳ ಬಳಿ ನಿರ್ಜನ ಪ್ರದೇಶಗಳಲ್ಲಿ, ಅಂದ್ರೆ ಎಲ್ಲೂ ಜನರೇ ಇಲ್ಲದ ಜಾಗದಲ್ಲಿ ಡೇಟಾ ಸ್ಪೈಕ್, ಏಕಾಏಕಿ ಡೇಟಾ ಬಳಕೆ ವಿಪರೀತ ಹೆಚ್ಚಾಗೋದನ್ನ ಅವರು ಪತ್ತೆ ಹಚ್ಚಿದ್ರು. ಆ ಸಿಮ್ ಕಾರ್ಡ್ಗಳ IP ಅಡ್ರೆಸ್ ಅನ್ನ ಫಾಲೋ ಮಾಡ್ತಾ ಹೋದಾಗ ಪಾಕಿಸ್ತಾನಿ ನಂಬರ್ಗಳು ಮತ್ತು UK ಬೇಸ್ಡ್ ನಂಬರ್ಗಳ ಕನೆಕ್ಷನ್ ಸಿಗುತ್ತೆ. ಕೂಡಲೇ ಎಚ್ಚೆತ್ತ ಸೈಬರ್ ಎಕ್ಸ್ಪರ್ಟ್ಸ್ ಆ ವಾಟ್ಸಪ್ ಗ್ರೂಪ್ಗಳ ಕಮ್ಯುನಿಕೇಶನ್ ಚೈನ್ ಅನ್ನ ಬ್ರೇಕ್ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಕಳಿಸಿದ್ದ ಬರೋಬ್ಬರಿ 450ಕ್ಕೂ ಅಧಿಕ ಫೈಲ್ಗಳನ್ನ ರಿಕವರ್ ಮಾಡ್ತಾರೆ. ಯಾವಾಗ ಪಕ್ಕಾ ಸಾಕ್ಷ್ಯ ಸಿಕ್ತೋ, ಇದೇ ವರ್ಷದ ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ ದಿಢೀರ್ ಅಂತ ದೇಶದಲ್ಲಿ ಒಂದು ಹೈ ಅಲರ್ಟ್ ಘೋಷಣೆಯಾಗುತ್ತೆ. ಯಾರಿಗೆ, ಎಲ್ಲಿ, ಯಾವಾಗ ರೇಡ್ ಮಾಡ್ತಿದ್ದಾರೆ ಅನ್ನೋದು ಗುಪ್ತಚರ ಇಲಾಖೆ ಬಿಟ್ರೆ ಮತ್ತೆ ಯಾರಿಗೂ ಗೊತ್ತಿರೋದಿಲ್ಲ. ಡೆಲ್ಲಿ ಸ್ಪೆಷಲ್ ಸೆಲ್, UP ಟಾಸ್ಕ್ ಫೋರ್ಸ್ ಮತ್ತು ಗಾಜಿಯಾಬಾದ್ ಪೊಲೀಸರು ಬೃಹತ್ ಜಂಟಿ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ಪೊಲೀಸರು ಬೆನ್ನತ್ತಿ ಹೋದಾಗ ಗೊತ್ತಾಗಿದ್ದು, ಈ ಕರಾಳ ಜಾಲದ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದಿದ್ದು ನಮ್ಮದೇ ನೆಲದಲ್ಲಿರೋ ಕೆಲ ದೇಶದ್ರೋಹಿಗಳು ಅಂತ. ಸೇನಾ ನೆಲೆಗಳ ಸುತ್ತಮುತ್ತ ಯಾರಿಗೂ ಕಾಣದ ಹಾಗೆ ಮರಗಳ ಮೇಲೆ, ಕಂಬಗಳ ಮೇಲೆ ಸೋಲಾರ್ CCTV ಕ್ಯಾಮೆರಾಗಳನ್ನ ಇನ್ಸ್ಟಾಲ್ ಮಾಡೋ ಕೆಲಸವನ್ನ ಲೋಕಲ್ಸೇ ಮಾಡ್ತಾ ಇದ್ರು. ಸೇಲ್ ಆಗಿದ್ರು ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ISI ಕಳಿಸ್ಕೊಟ್ಟ ಲೊಕೇಶನ್ ನಲ್ಲಿ ಕ್ಯಾಮೆರಾ ಹಾಕೋದು, ಅದಕ್ಕೆ ಸಿಮ್ ಕಾರ್ಡ್ ಹಾಕಿ ಡೇಟಾ ಲಿಂಕ್ ಅನ್ನ ಪಾಕಿಸ್ತಾನ ಕಳಿಸೋದು ಇವರ ಕೆಲಸ ಆಗಿತ್ತು. ಯಾವಾಗ ಇವರ ಖಚಿತ ಮಾಹಿತಿ ಪೊಲೀಸರಿಗೆ ಸಿಕ್ತೋ, ಆಗ ಶುರುವಾಯಿತು ಕಾರ್ಯಾಚರಣೆ ಬೇಟೆ. ಮಾರ್ಚ್ 14ನೇ ತಾರೀಕು ಗಾಜಿಯಾಬಾದ್ ಪೊಲೀಸರು ಮೊದಲ ಬಲೆಯನ್ನ ಬೇಯಿಸಿದ್ರು. 6 ಜನರನ್ನ ಹಿಡಿಯಲಾಯಿತು. ಅದಾದ ಕೇವಲ ಒಂದೇ ವಾರದಲ್ಲಿ ಮಾರ್ಚ್ 21ರ ಹೊತ್ತಿಗೆ ಮತ್ತೆ 9 ಮಂದಿಯನ್ನ ಅರೆಸ್ಟ್ ಮಾಡಲಾಯಿತು. ಭದ್ರತಾ ಪಡೆಗಳನ್ನ ಬೆಚ್ಚಿ ಬೀಳಿಸಿದ ವಿಚಾರ ಏನಂದ್ರೆ, ಸಿಕ್ಕಿಬಿದ್ದವರಲ್ಲಿ 5 ಜನ ಅಪ್ರಾಪ್ತ ಹುಡುಗರು ಕೂಡ ಇದ್ದಾರೆ, ಮೈನರ್ಸ್. ಪೊಲೀಸರಿಗೆ ಅನುಮಾನ ಬರಬಾರದು ಅಂತ ಶತ್ರುಗಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂಡ, ಅಪ್ರಾಪ್ತ ಹುಡುಗರನ್ನ ಕೂಡ ಗೂಢಚಾರಿಕೆಗೆ ಯೂಸ್ ಮಾಡಿದ್ರು. ಇದು ಮುಗಿತು ಅನ್ನುವಷ್ಟರಲ್ಲಿ ಏಪ್ರಿಲ್ 10 ಮತ್ತು 11ನೇ ತಾರೀಕು ದಿಲ್ಲಿ ಪೊಲೀಸರ ಸ್ಪೆಷಲ್ ಸೆಲ್ ಮತ್ತೆ ಅಖಾಡಕ್ಕಿಳಿತು. ನವದೆಹಲಿ ಮತ್ತು ಸೌತ್ ವೆಸ್ಟರ್ನ್ ರೇಂಜ್ನಲ್ಲಿ ಮಿಂಚಿನ ದಾಳಿ ನಡೆಸಿ ಕೇವಲ 24 ಗಂಟೆಗಳಲ್ಲಿ ಮತ್ತೆ 11 ಜನರ ಕಾಲರ್ ಪಟ್ಟಿ ಹಿಡಿದು ಎಳ್ಕೊಂಡು ಹೋದ್ರು. ಮನ್ಪ್ರೀತ್ ಸಿಂಗ್, ಸಾಹಿಲ್, ಅತುಲ್ ರಾಠಿ, ರೋಹಿತ್, ಹರ್ಪ್ರೀತ್ ಸಿಂಗ್ ಅಲಿಯಾಸ್ ಹ್ಯಾಪಿ, ಸಲ್ವಿಂದರ್ ಸಿಂಗ್ ಅಲಿಯಾಸ್ ಕಾಲು, ಬೂಟಾ ಸಿಂಗ್, ಹೀಗೆ ಬಂಧಿತರ ಸಂಖ್ಯೆ ಬರೋಬ್ಬರಿ 29ಕ್ಕೆ ಬಂದು ನಿಲ್ಲುತ್ತೆ. ಇವರ ಅಡ್ಡೆಗಳ ಮೇಲೆ ರೇಡ್ ಮಾಡಿದಾಗ ಸಿಕ್ಕ ವಸ್ತುಗಳು ನಿಜಕ್ಕೂ ಶಾಕಿಂಗ್ ಆಗಿದ್ವು. ಇವ್ರ ಬಳಿ 9 ಚೀನಾ ನಿರ್ಮಿತ CCTV ಕ್ಯಾಮೆರಾಗಳು, 24 ಮೊಬೈಲ್ ಫೋನ್ಗಳು, 9 ಬೇನಾಮಿ ಸಿಮ್ ಕಾರ್ಡ್ಗಳು. ಅಷ್ಟೇ ಅಲ್ಲ, ವಿದೇಶಿ ನಿರ್ಮಿತ 3 PX-5 ಪಿಸ್ತೂಲ್ಗಳು ಮತ್ತು ನಾಡಾ ಪಿಸ್ತೂಲ್, 24 ಜೀವಂತ ಗುಂಡುಗಳು ಕೂಡ ಇವ್ರ ಬಳಿ ಸಿಕ್ಕಿದ್ವು. ಇದೆಲ್ಲ ನೋಡಿದ್ಮೇಲೆ ಇದು ಸಣ್ಣ ಪುಟ್ಟ ಕಳ್ಳರ ಗ್ಯಾಂಗ್ ಅಲ್ಲ, ಬದಲಾಗಿ ಪಾಕಿಸ್ತಾನದ ISI ಕುಮ್ಮಕ್ಕಿನಿಂದ ನಮ್ಮದೇ ನೆಲದಲ್ಲಿ ನಡೀತಾ ಇದ್ದ ಬಹುದೊಡ್ಡ
ಉಗ್ರ ಸಿಂಡಿಕೇಟ್ ಅನ್ನೋದು ಕನ್ಫರ್ಮ್ ಆಯಿತು. ಟಾರ್ಗೆಟ್ ಆರ್ಮಿ 50 ಜಾಗಕ್ಕೆ ಸ್ಕೆಚ್, 9 ಜಾಗದಲ್ಲಿ ಅಳವಡಿಕೆ. ಸ್ನೇಹಿತರೆ, ಇಷ್ಟೆಲ್ಲ ರಿಸ್ಕ್ ತಗೊಂಡು ಇವರು ಕೇವಲ ರಸ್ತೆಗಳನ್ನು, ನಾರ್ಮಲ್ ಟ್ರಾಫಿಕ್ ಅನ್ನು ರೆಕಾರ್ಡ್ ಮಾಡ್ತಾ ಇರಲಿಲ್ಲ. ಇವರ ಕಣ್ಣಿದ್ದು ನಮ್ಮ ದೇಶದ ಅತಿ ಸೂಕ್ಷ್ಮ ಸೇನಾ ನೆಲೆಗಳ ಮೇಲೆ. ನಮ್ಮ ದೇಶದ ಗಡಿ ರಾಜ್ಯಗಳಾದ ಪಂಜಾಬ್, ರಾಜಸ್ಥಾನ್ ಸೇರಿದ ಹಾಗೆ ಉತ್ತರ ಭಾರತದಲ್ಲಿ ಬರೋಬ್ಬರಿ 50ಕ್ಕೂ ಅಧಿಕ ಡೇಂಜರ್ ಝೋನ್ಗಳನ್ನು ಅವರು ಮಾರ್ಕ್ ಮಾಡಿದ್ರು. ಇದರಲ್ಲಿ ಸುಮಾರು 9 ಜಾಗಗಳಲ್ಲಿ ಯಶಸ್ವಿಯಾಗಿ ಇನ್ಸ್ಟಾಲ್ ಕೂಡ ಮಾಡಿದ್ರು. ಮೊದಲನೇ ಟಾರ್ಗೆಟ್ ದಿಲ್ಲಿ ಮತ್ತು ಅಂಬಾಲಾ ಕಂಟೋನ್ಮೆಂಟ್. ಇವು ನಮ್ಮ ಸೇನೆಯ ಪ್ರಮುಖ ನರನಾಡಿಗಳು. ಇಲ್ಲಿ ಸೈನಿಕರ ಮೂವ್ಮೆಂಟ್ ಹೇಗಿರುತ್ತೆ, ಸೇನಾ ವಾಹನಗಳು ಯಾವ ಗೇಟ್ನಿಂದ ಯಾವಾಗ ಹೊರಗೆ ಬರೋದು, ಒಳಗೆ ಹೋಗೋದು ಮಾಡ್ತವೆ, ಪ್ರತಿಯೊಂದನ್ನು ಕೂಡ ಈ ಕ್ಯಾಮರಾಗಳು ಝೂಮ್ ಮಾಡಿ ನೋಡೋಕೆ ಪ್ಲಾನ್ ಆಗಿತ್ತು. ಎರಡನೇ ಟಾರ್ಗೆಟ್ ಪಾಕ್ ಗಡಿಗೆ ಅಂಟಿಕೊಂಡಿರೋ ರಾಜ್ಯಗಳು. ಪಂಜಾಬ್ನ ಕಪೂರ್ತಲಾ, ಜಲಂಧರ್, ಪಠಾಣ್ಕೋಟ್. ನಿಮಗೆ ಗೊತ್ತಿರ್ಬೋದು, ಪಠಾಣ್ಕೋಟ್ ನಮ್ಮ ಏರ್ ಬೇಸ್ ಇರೋ ಅತಿ ಸೂಕ್ಷ್ಮ ಜಾಗ. ಹಾಗೆ ರಾಜಸ್ಥಾನದ ಬಿಕಾನೇರ್, ಅಳ್ವಾರ್ ಮತ್ತು ಜಮ್ಮುನ ಕಥುವಾ ಇವೆಲ್ಲವೂ ಯುದ್ಧದ ಟೈಮ್ನಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರೋ ಮಿಲಿಟರಿ ಬೇಸಸ್. ಮೂರನೇ ಟಾರ್ಗೆಟ್ ಹರಿಯಾಣದ ಸೋನಿಪತ್ ಮತ್ತು ಡೆಲ್ಲಿ ಜಮ್ಮು ಕಾರಿಡಾರ್ನ ರೈಲ್ವೆ ಟ್ರ್ಯಾಕ್ಗಳು. ಎಸ್, ರೈಲ್ವೆ ಟ್ರ್ಯಾಕ್ಸ್. ಯಾಕೆ ರೈಲ್ವೆ ಟ್ರ್ಯಾಕ್ ಮೇಲೆ ಯಾಕೆ? ಸಿಂಪಲ್, ಕಾಶ್ಮೀರದ ಗಡಿಗೆ ನಮ್ಮ ಸೇನೆಯ ಶಸ್ತ್ರಾಸ್ತ್ರಗಳು, ಸೇನಾ ಟ್ಯಾಂಕರ್ಗಳು ಮತ್ತು ಮದ್ದುಗುಂಡುಗಳು ಹೆಚ್ಚಾಗಿ ಸಾಗೋದೆ ಡೆಲ್ಲಿ ಜಮ್ಮು ರೈಲ್ವೆ ಮಾರ್ಗಗಳಲ್ಲಿ. ನಮ್ಮ ಬೆಂಗಾವಲು ಪಡೆಗಳು ಅಂದರೆ ಕಾನ್ವಾಯ್ಗಳ ಮೂವ್ಮೆಂಟ್ ಹೇಗಿದೆ, ಯಾವ ರೈಲ್ನಲ್ಲಿ ಎಷ್ಟು ಯೋಧರು ಹೋಗ್ತಿದ್ದಾರೆ ಅನ್ನೋದು ಪಾಕಿಸ್ತಾನಕ್ಕೆ ಲೈವ್ ಆಗಿ ಸಿಗಬೇಕು ಅಂತ. ಇದರಿಂದ ಪಾಕಿಸ್ತಾನಕ್ಕೆ ಏನು ಲಾಭ? ನಮ್ಮ ಸೇನೆಯ ಲಾಜಿಸ್ಟಿಕ್ಸ್ ಮತ್ತು ಸ್ಟ್ರೆಂತ್, ಪ್ರಿಪರೇಷನ್ ಶತ್ರುಗಳಿಗೆ ಅವರ ಬೆಡ್ರೂಮ್ನಲ್ಲೇ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇತ್ತು. ಉಗ್ರ ದಾಳಿಗಳನ್ನ ಮಾಡಿಸೋಕ್ಕೂ ಕೂಡ ಅವರಿಗೆ ಪ್ರಾಪರ್ ಡೇಟಾ ಸಿಗ್ತಾ ಇತ್ತು, ಹೆಂಗೆ ಟಾರ್ಗೆಟ್ ಮಾಡಬೇಕು ಅಂತ. ವಾರ್ ಟೈಮ್ನಲ್ಲೂ ಕೂಡ ಅಥವಾ ಯಾವುದಾದ್ರೂ ಉಗ್ರ ದಾಳಿಯ ಪ್ಲಾನ್ ಮಾಡುವಾಗ ಸೈನಿಕರ ಲೊಕೇಶನ್ ಕೂಡ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾದ್ರೆ ಎಷ್ಟು ಅಪಾಯಕಾರಿ ಹೇಳಿ. ಪಾಕ್ನ ISI ಉಗ್ರಗಾಮಿಗಳ ಗಾಡ್ ಫಾದರ್. ಅವ್ರ ಕೈಗೆ ಸೆನ್ಸಿಟಿವ್ ಡೇಟಾ ಸಿಗೋದು ಅಂದರೆ ಅದು ನೇರವಾಗಿ ಉಗ್ರರಿಗೆ ಸಿಕ್ಕಾಗಲ್ವಾ, ಲೈವ್ ಲೊಕೇಶನ್ ಕಳಿಸ್ದಂಗಲ್ವಾ, ಅಷ್ಟು ಡೇಂಜರಸ್ ಇದು. ಡ್ರ್ಯಾಗನ್ ಟೆಕ್ ISI ಸ್ಕೆಚ್. ಎಸ್, ಚೈನಾ ಮೇಡ್. ಶತ್ರುಗಳು ಚೈನಾ ಮೇಡ್ ಸೋಲಾರ್ CCTVಗಳನ್ನು ಬಳಸ್ತಾ ಇದ್ರು. ಇವು ನೋಡೋಕೆ ನಾರ್ಮಲ್ ಕ್ಯಾಮ್ರಾಗಳ ಥರ ಇರ್ತವೆ, ಆದರೆ ಇವು ಮಾಡೋ ಕೆಲಸ ಡೆಡ್ಲಿ. ಮೊದಲನೇದಾಗಿ ಈ CCTVಗಳು ಕಂಪ್ಲೀಟ್ ಆಫ್ ಗ್ರಿಡ್ ಸಿಸ್ಟಮ್ಸ್. ಯಾವುದೇ ಪವರ್ ಕೇಬಲ್ ಬೇಡವೇ ಬೇಡ. ಕ್ಯಾಮ್ರಾ ಮೇಲೊಂದು ಪುಟ್ಟ ಸೋಲಾರ್ ಪ್ಯಾನಲ್ ಇರುತ್ತೆ. ಒಳಗಡೆ 800ರಿಂದ 1200 mAh ಕೆಪಾಸಿಟಿಯ ಪವರ್ಫುಲ್ ಲಿಥಿಯಂ ಅಯಾನ್ ಬ್ಯಾಟ್ರಿ. ಹಗಲೆಲ್ಲ ಸೂರ್ಯನ ಬೆಳಕಲ್ಲಿ ಚಾರ್ಜ್ ಆದರೆ ರಾತ್ರಿ ಪೂರ್ತಿ ಹಂಗೆ ರನ್ ಆಗ್ತವೆ. 365 ಡೇಸ್ ಆನ್. ಕರೆಂಟ್ ಕಟ್ ಆಗೋ ಟೆನ್ಷನ್ ಇಲ್ಲ. ಬ್ಯಾಟ್ರಿ ಹಾಳಾಗೋ ತನಕನೂ ಕೂಡ. ಯಾವುದೇ ವೈಫೈ ರೌಟರ್ ಕೂಡ ಬೇಡ. ಕ್ಯಾಮ್ರಾ ಒಳಗಡೆ ಒಂದು ಸ್ಲಾಟ್ ಇರುತ್ತೆ. ನಕಲಿ ID ಕಾರ್ಡ್ ಕೊಡೋದು, 4G 5G ಸಿಮ್ ತಗೊಂಡ್ಬರೋದು, ಇದಕ್ಕೆ ಹಾಕೋದು, ಲೈವ್ ಫೀಡ್ ಅಲ್ಲಿಂದ. ಮಾರುಕಟ್ಟೆಯಲ್ಲಿ ಕೇವಲ 2,000ರಿಂದ 9,000 ರೂಪಾಯಿಗೆ ಸಿಗೋ ಈ ಅಗ್ಗದ ಕ್ಯಾಮ್ರಾಗಳಂತಂದು ಯಾರು ಕಾಣದ ಹಾಗೆ ಮರದ ಮೇಲೆ, ಕರೆಂಟ್ ಕಂಬಗಳ ಮೇಲೆ ಫಿಕ್ಸ್ ಮಾಡ್ತಾ ಇದ್ರು. ಇದರಲ್ಲಿ 5 ಮೆಗಾಪಿಕ್ಸೆಲ್ನಿಂದ ಹಿಡಿದು 8 ಮೆಗಾಪಿಕ್ಸೆಲ್ ವರೆಗಿನ ಕ್ಲಿಯರ್ ಆಗಿ ವಿಜುವಲ್ ಕೊಡೋ ಕ್ಯಾಮ್ರಾಗಳಿದ್ವು. ಕತ್ತಲಲ್ಲೂ ಸ್ಪಷ್ಟವಾಗಿ ಕಾಣೋ ನೈಟ್ ವಿಷನ್ ಕೂಡ ಇತ್ತು. ಅದಕ್ಕಿಂತಲೂ ಡೇಂಜರಸ್ ಅಂದ್ರೆ ಇದರಲ್ಲಿ PTZ ಅಂದ್ರೆ ಪ್ಯಾನ್ ಟಿಲ್ಟ್ ಝೂಮ್ ಆಪ್ಷನ್ ಕೂಡ ಇತ್ತು. ಅಂದರೆ ಪಾಕಿಸ್ತಾನದಲ್ಲಿ ಕೂತಿದ್ದ ISI ಹ್ಯಾಂಡ್ಲರ್ ತನ್ನ ಕಂಟ್ರೋಲ್ ಸಿಸ್ಟಮ್ನಿಂದ ನಮ್ಮ ದೇಶದಲ್ಲಿ ಹಾಕಿದ್ದ ಈ ಕ್ಯಾಮ್ರಾಗಳನ್ನು ಪ್ಯಾನ್ ಮಾಡೋದು, ಟಿಲ್ಟ್ ಮಾಡೋದು, ಝೂಮ್ ಮಾಡೋದು ಎಲ್ಲವನ್ನ ಅಲ್ಲಿಂದಲೇ ಕಂಟ್ರೋಲ್ ಮಾಡೋಕೆ ಅವಕಾಶ ಇತ್ತು. 355 ಡಿಗ್ರಿ ತಿರುಗಿಸ್ಬೋದಾಗಿತ್ತು. ಬೇಕಾದ ಕಡೆಗೆ ಝೂಮ್ ಮಾಡಿ ನೋಡ್ಬೋದಾಗಿತ್ತು. ಇದು ವರ್ಕ್ ಆಗ್ತಿದ್ದ ರೀತಿ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು, ದಿಗ್ಭ್ರಮೆ ಆಗ್ಬೋದು. ಮೊದಲು ಈ ಕ್ಯಾಮ್ರಾ ದೃಶ್ಯ ಸೆರೆ ಹಿಡಿಯುತ್ತೆ. ನಂತರ ಒಳಗಿದ್ದ 4G ಸಿಮ್ ಮುಖಾಂತರ ಡೈರೆಕ್ಟ್ ಆಗಿ ಚೀನಾದ ಕ್ಲೌಡ್ ಸರ್ವರ್ಗಳಿಗೆ ಅಪ್ಲೋಡ್ ಆಗುತ್ತೆ. ಅಲ್ಲಿಂದ ಎನ್ಕ್ರಿಪ್ಟೆಡ್ ಮೊಬೈಲ್ ಆ್ಯಪ್ಗಳ ಮೂಲಕ ಪಾಕಿಸ್ತಾನದಲ್ಲಿ ಕೂತಿದ್ದ ISI ಹ್ಯಾಂಡ್ಲರ್ಗಳಿಗೆ ಫೀಡ್ ಸಿಗ್ತಾ ಇತ್ತು. ಎಲ್ಲ ವಿಜುವಲ್ಸ್ ಅಲ್ಲಿಗೆ ಹೋಗ್ತಾ ಇತ್ತು, ವಿಡಿಯೋಸ್. ಯಾವ ಮಟ್ಟಿಗೆ ಅಂದರೆ ನಮ್ಮ ಭದ್ರತಾ ಏಜೆನ್ಸಿಗಳಿಗೆ ಸ್ವಲ್ಪವೂ ಡೌಟ್ ಬರದ ಹಾಗೆ, ಯಾವುದೇ ಲೋಕಲ್ ಇಂಟರ್ನೆಟ್ ಹಿಸ್ಟ್ರಿ ಸಿಗದ ಹಾಗೆ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಕಾಸಿಗಾಗಿ ದೇಶ ಮಾರಿದ ಲೋಕಲ್ ಏಜೆಂಟ್ಸ್. ಎಸ್, ಈ ಬೃಹತ್ ಜಾಲದ ರಿಮೋಟ್ ಕಂಟ್ರೋಲ್ ಇದ್ದಿದ್ದು ಪಾಕಿಸ್ತಾನದಲ್ಲಿ. ISI ಮತ್ತು ನಿಷೇಧಿತ ಉಗ್ರ ಸಂಘಟನೆ ಬಬ್ಬರ್ ಖಾಲ್ಸಾ ಇಂಟರ್ನ್ಯಾಷನಲ್ ಅಂದರೆ BQI ಈ ಆಪರೇಷನ್ನ ಮಾಸ್ಟರ್ ಮೈಂಡ್ಗಳು. ಸೊಹೇಲ್ ಮಲಿಕ್, ಮಹೆಕ್ ಅಲಿಯಾಸ್ ಸನೆ ಇರಾಮ್, ನೌಶಾದ್ ಅಲಿ, ಸಮೀರ್ ಮತ್ತು ಜೋರಾ ಸಿಂಗ್ ಇವರೆಲ್ಲರೂ ಪಾಕಿಸ್ತಾನದಲ್ಲಿ ಕೂತು ಜಾಲವನ್ನು ಆಪರೇಟ್ ಮಾಡ್ತಾ ಇದ್ದ ದೊಡ್ಡ ಮಂಡೆಗಳು, ತಲೆಗಳು. ಹಾಗಿದ್ರೆ ನಮ್ಮ ದೇಶದ ಯುವಕರು ಇವ್ರ ಬಲೆಗೆ ಯಾವ ರೀತಿ ಬಿದ್ದರು? ಇವರ ಟಾರ್ಗೆಟ್ ತುಂಬ ಕ್ಲಿಯರ್ ಆಗಿತ್ತು. ನಿರುದ್ಯೋಗಿ ಯುವಕರು, ಆರ್ಥಿಕವಾಗಿ ಹಿಂದುಳಿದವರು ಅಥವಾ ಶಾರ್ಟ್ ಕಟ್ನಲ್ಲಿ ಬೇಗ ದುಡ್ಡು ಮಾಡಬೇಕು ಅಂತ ಹೇಳಿ ದಾರಿ ಹುಡುಕ್ತಾ ಇದ್ದವ್ರನ್ನ ಇವರು ಹುಡುಕ್ತಾ ಇದ್ರು. ಅದರಲ್ಲೂ CCTV ಮೊಬೈಲ್ ರಿಪೇರಿ ಮಾಡೋಕೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇರೋ ಯುವಕರು ಇವರ ಫಸ್ಟ್ ಟಾರ್ಗೆಟ್ ಆಗಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇವರದೇ ಆದ ಫೇಕ್ ಅಕೌಂಟ್ಸ್ ಇದ್ವು. ಯುವಕರನ್ನ ಅಟ್ರಾಕ್ಟ್ ಮಾಡೋಕೆ ಗ್ಯಾಂಗ್ಸ್ಟರ್ಗಳ ಗ್ಲಾಮರ್ ಅನ್ನ ಬಳಸ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಲಾರೆನ್ಸ್ ಬಿಷ್ಣೋಯ್ 007 ಅನ್ನೋ ವಾಟ್ಸ್ಆ್ಯಪ್ ಗ್ರೂಪ್. ಈ ವಾಟ್ಸ್ಆ್ಯಪ್ ಗ್ರೂಪ್ ಮೂಲಕ ಯುವಕರಿಗೆ ಗಾಳ ಹಾಕ್ತಾ ಇದ್ರು. ಮೊದಲು ಇವರಿಗೆ ಸಣ್ಣ ಪುಟ್ಟ ಕೆಲಸ ಕೊಡ್ತಾ ಇದ್ರು. ಪಾಕ್ನಿಂದ ಡ್ರೋನ್ ಮೂಲಕ ಬರೋ ನಶಾ ವಸ್ತುವನ್ನು ರಿಸೀವ್ ಮಾಡೋದು, ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಮಾಡೋದು, ಅದಕ್ಕೆಲ್ಲ ಇವ್ರನ್ನ ಯೂಸ್ ಮಾಡ್ತಾ ಇದ್ರು. ಯಾವಾಗ ಈ ಹುಡುಗರು ಪಾಕಿಸ್ತಾನಿ ಹ್ಯಾಂಡ್ಲರ್ಗಳ ಪಕ್ಕಾ ಕಂಟ್ರೋಲ್ಗೆ ಬಂದ್ರು, ಹೇಳಿದ್ದನ್ನು ಮಾಡೋ ರೀತಿ ಗುಲಾಮರಾದ್ರು,
ಆಮೇಲೆ ಆನ್ಲೈನ್ನಲ್ಲೇ ಈ ಸೋಲಾರ್ ಕ್ಯಾಮ್ರಾ ಇನ್ಸ್ಟಾಲೇಷನ್ ಟ್ರೈನಿಂಗ್ ಕೊಟ್ಟು ಪೊಲೀಸರಿಗೆ ಡೌಟ್ ಬರಬಾರ್ದು ಅಂತ ಅಪ್ರಾಪ್ತ ಬಾಲಕರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ರು. ದುಡ್ಡು ಹೇಗೆ ಬರ್ತಿತ್ತು ಗೊತ್ತಾ? ಒಂದು ಸೆನ್ಸಿಟಿವ್ ಲೊಕೇಶನ್ನ ವಿಡಿಯೋ ಕಳಿಸಿದ್ರೆ ಅಥವಾ ಒಂದು ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ರೆ 10,000 ರೂಪಾಯಿ ಹವಾಲಾ ನೆಟ್ವರ್ಕ್ ಮೂಲಕ ದುಡ್ಡು. ಯಾವ್ಯಾವುದೋ ಲೋಕಲ್ UPI ಅಕೌಂಟ್ಗಳ ಮೂಲಕ, ಡಿಜಿಟಲ್ ವಾಲೆಟ್ಗಳ ಮೂಲಕ ದುಡ್ಡು ಟ್ರಾನ್ಸ್ಫರ್ ಆಗೋ ರೀತಿ ನೋಡ್ಕೊಳ್ತಾ ಇದ್ರು. ಕೇವಲ 10-15 ಸಾವಿರ ರೂಪಾಯಿ ಆಸೆಗೆ ಈ ಹುಡುಗರು ದೇಶವನ್ನೇ ಮಾರಿಬಿಟ್ಟಿದ್ರು. ಭದ್ರತೆಯನ್ನೇ ಪಾಕಿಸ್ತಾನಕ್ಕೆ ಅಡ ಇಟ್ಟು ಉಗ್ರರೊಂದಿಗೆ ಸೇರ್ಕೊಂಡಿದ್ರು. ಚೀನಾ ವಸ್ತು ದೇಶಕ್ಕೆ ಗೊತ್ತು. ಈ ಆಪರೇಷನ್ ಇಡೀ ಭದ್ರತಾ ವ್ಯವಸ್ಥೆಯ ಕಣ್ತೆರೆಸಿದೆ. ಇದಾದ ಬೆನ್ನಲ್ಲೇ ಕೇಂದ್ರ ಸರ್ಕಾರದ MeitY ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಸಚಿವಾಲಯ ಮಹತ್ವದ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಇನ್ನು ಮುಂದೆ ಯಾವುದೇ CCTV ಕ್ಯಾಮೆರಾ ಮಾರುಕಟ್ಟೆಗೆ ಬರಬೇಕಂದ್ರೂ ಕೂಡ ಅದರ ಸೆಕ್ಯೂರಿಟಿ ಆಡಿಟ್ ಕಡ್ಡಾಯ. ಪ್ರತಿಯೊಂದು ಕ್ಯಾಮೆರಾ ಕೂಡ STQC ಸ್ಟ್ಯಾಂಡರ್ಡ್ ಟೆಸ್ಟಿಂಗ್ ಆ್ಯಂಡ್ ಕ್ವಾಲಿಟಿ ಸರ್ಟಿಫಿಕೇಷನ್ ಇಲಾಖೆಯಿಂದ ಟೆಸ್ಟ್ ಆಗಲೇಬೇಕು. ಅದರ ಒಳಗೆ ಬಳಸಿರೋ ಚಿಪ್ಸೆಟ್ ಯಾವ ದೇಶದ್ದು, ಆ ಕ್ಯಾಮ್ರಾ ನಮ್ಮ ಡೇಟಾವನ್ನು ಕದ್ದು ಗುಪ್ತವಾಗಿ ಬೇರೆ ದೇಶದ ಸರ್ವರ್ಗೆ ಕಳಿಸ್ತಾ ಎಲ್ಲವನ್ನ ಎಸೆನ್ಷಿಯಲ್ ಸೆಕ್ಯೂರಿಟಿ ಪ್ಯಾರಾಮೀಟರ್ಸ್ ಅಡಿಯಲ್ಲಿ ಹದ್ದಿನ ಕಣ್ಣಿಟ್ಟು ಚೆಕ್ ಮಾಡಬೇಕು. ಸರ್ಕಾರಿ ಕಚೇರಿಗಳಲ್ಲಿ, ಸೇನಾ ನೆಲೆಗಳಲ್ಲಿ ಮತ್ತು ಪಬ್ಲಿಕ್ ಜಾಗಗಳಲ್ಲಿ ಈ STQC ಸರ್ಟಿಫೈಡ್ ಅಲ್ಲದ ಕ್ಯಾಮೆರಾಗಳನ್ನು ಕಂಪ್ಲೀಟ್ ಬ್ಯಾನ್ ಮಾಡಲಾಗಿದೆ. ಸದ್ಯಕ್ಕೆ ಮಾರುಕಟ್ಟೆಯಲ್ಲಿರೋ 500ಕ್ಕೂ ಅಧಿಕ CCTV ಕ್ಯಾಮೆರಾಗಳ ಮಾಡೆಲ್ಗಳನ್ನು ಭದ್ರತಾ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಲಾಗ್ತಿದೆ. ಪಾಕ್ನ ISIನ ಈ ಕರಾಳ ಜಾಲ ಕೇವಲ ಒಂದು ಗ್ಯಾಂಗ್ನ ಅಂತ್ಯ ಅಷ್ಟೇ ಸ್ನೇಹಿತರೆ. ಆದರೆ ಗಡಿ ಆಚೆಗಿನ ಈ ಹೈಬ್ರಿಡ್ ಸೈಬರ್ ವಾರ್ ಇಲ್ಲಿಗೆ ನಿಲ್ಲಲ್ಲ. ಅವರು ಕಂಟಿನ್ಯೂ ಮಾಡ್ತಾರೆ, ನಾವು ಕೂಡ ಕಂಟಿನ್ಯೂ ಮಾಡಲೇಬೇಕು ಅಲರ್ಟ್ ಆಗಿರೋದನ್ನು ಮತ್ತು ಅವ್ರನ್ನ ಬೇಟೆಯಾಡೋದನ್ನು ಮತ್ತು ಅವರಿಗೆ ಕೌಂಟರ್ ಸ್ಟ್ರಾಟಜಿಯನ್ನು ಮಾಡೋದನ್ನು. ಈ ಸ್ಟೋರಿ ನೋಡಿ ನಿಮಗೆ ಏನಿಸ್ತು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.